ನಮಸ್ಕಾರ ಸ್ನೇಹಿತರೆ. ಆರೋಗ್ಯ ಎಂಟರ್ಪ್ರೈಸಸ್ ಶಿವಮೊಗ್ಗ ಕಡೆಯಿಂದ ವೀರೇಶ್ IB ನನ್ನ ಹೆಸರು. ಮಾತಾಡ್ತಾ ಇರೋದು 15 ವರ್ಷ ನಾನ್ ಪಾಯ್ಸನ್ ಅಗ್ರಿಕಲ್ಚರ್ ಸರ್ವಿಸ್ ಇದೆ, ಜೊತೆಗೆ ಹ್ಯೂಮನ್ ಹೆಲ್ತ್ ಮೇಲೆ ತುಂಬ ಸರ್ವಿಸ್ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಮಳಿಗೆಯ ಮೂಲ ಹೆಸರು ಕೇರಾಮೃತ್ ನೈಸರ್ಗಿಕ ಮಳಿಗೆ, ಆರೋಗ್ಯದ ಕಡೆಗೆ ಒಂದು ನಡಿಗೆ. ಆರೋಗ್ಯ ಎಂಟರ್ಪ್ರೈಸಸ್ ಅಲ್ಲಿ ವಿಚಾರ ಬಂದಾಗ ನಾನು ಆರೋಗ್ಯನ ವಿಚಾರನ ಇಟ್ಕೊಂಡು ಒಂದು ಸರಣಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಆರೋಗ್ಯ ಅಂದರೆ ಯಾವ್ಯಾವ ರೀತಿಯಲ್ಲಿ ಆರೋಗ್ಯಗಳು ಬರುತ್ತೆ ಅನ್ನೋದು ಒಂದು 5 ನಿಮಿಷ ನಿಮ್ಮ ಹತ್ರ ಒಂದು ಚರ್ಚೆ ಮಾಡ್ತಾ ಇದ್ದೀವಿ. ಆರೋಗ್ಯ ಅಂದರೆ 5 ಥರ ಆರೋಗ್ಯಗಳು ಬರುತ್ತೆ. ಮೊದಲನೇ ಆರೋಗ್ಯ ದೈಹಿಕ ಆರೋಗ್ಯ, ಎರಡನೇದು ಮಾನಸಿಕ ಆರೋಗ್ಯ, ಮೂರನೇದು ಆರ್ಥಿಕ ಆರೋಗ್ಯ. ಇವತ್ತು ತುಂಬ ಇದು ಆರ್ಥಿಕ ಆರೋಗ್ಯ ತುಂಬ ರೋಲ್ ಪ್ಲೇ ಮಾಡ್ತಾ ಇದೆ. ದೈಹಿಕ ಮಾನಸಿಕ ಆರೋಗ್ಯದ ಮೇಲೆ ಆರ್ಥಿಕ ಆರೋಗ್ಯ ತುಂಬ ರೋಲ್ ಪ್ಲೇ ಮಾಡ್ತಾ ಇದೆ. ಇದಾದ್ಮೇಲೆ ಬಂದರೆ ಸಾಮಾಜಿಕ ಆರೋಗ್ಯ, ಇದಾದ್ಮೇಲೆ ಬಂದರೆ ಆಧ್ಯಾತ್ಮಿಕ ಆರೋಗ್ಯ. ಈ 5 ಆರೋಗ್ಯಗಳ ಒಂದು ಒಟ್ಟು ಮಿಶ್ರಣನೇ ಸಂಪೂರ್ಣ ಆರೋಗ್ಯ ಅಂತ ಕರಿಬಹುದು. ಒಂದು ಸಾಂಬಾರಿಗೆ ಒಂದು ಉಪ್ಪು ಖಾರ ಹುಳಿ ಎಲ್ಲದೂ ಸಮ ಇದ್ರೆ ಹೇಗೆ ಒಂದು ರುಚಿಕಟ್ಟಾಗಿರುತ್ತೋ ಅದಕ್ಕೆ ಅದೇ ರೀತಿ ಈ 5 ಆರೋಗ್ಯಗಳ ಸಮ್ಮಿಲನನೇ ಒಂದು ಸಂಪೂರ್ಣ ಆರೋಗ್ಯ ಅಂತ ಕರೀಬಹುದು. ದೈಹಿಕ ಆರೋಗ್ಯ ನಾವು ತಿನ್ನುವ ಆಹಾರದ ಮೇಲೆ, ನಾವು ಮಾಡುವ ಒಂದು ಕೆಲಸ ಅಥವಾ ಎಕ್ಸಸೈಸ್ ಮೇಲೆ ಡಿಪೆಂಡ್ ಇದೆ ದೈಹಿಕ ಆರೋಗ್ಯ. ಇನ್ನು ಮಾನಸಿಕ ಆರೋಗ್ಯ ಬಂದು ನಮ್ಮ ಒಂದು ಆಲೋಚನೆಗಳ ಮೇಲೆ ಬಹಳ ಒಂದು ಡಿಪೆಂಡೆನ್ಸಿ ಇದೆ. ಬಹಳ ಮುಖ್ಯ ಇರೋದು ನಮ್ಮ ಆಲೋಚನೆಗಳ ಮೇಲೆ ಮಾನಸಿಕ ಆರೋಗ್ಯ ಸಂಬಂಧ ಇದೆ. ನಿಮಗೆ ಇನ್ನೊಂದು ವಿಚಾರ ಹೇಳ್ತಾರೆ, ಇವೆರಡು ಆಲೋಚನೆ ಮತ್ತೆ ಆರೋಗ್ಯ ಕರೆಕ್ಟ್ ಇದೆ. ಅದರ ಆರ್ಥಿಕ ಆರೋಗ್ಯ ಏನಿದೆ ಇದು ಮಾನಸಿಕವಾಗಿ ನಮ್ಮನ್ನ ಮಾನಸಿಕ ಆರೋಗ್ಯಕ್ಕೆ ಪೂರ್ತಿ ಕನೆಕ್ಟೆಡ್ ಇರೋದು ಇವತ್ತಿನ ಒಂದು ಜಮಾನದಲ್ಲಿ ಆರ್ಥಿಕ ಆರೋಗ್ಯ. ನೀವು ಕೇಳ್ಬೋದು ಹೆಂಗೆ ಸರ್ ಆರ್ಥಿಕ ಆರೋಗ್ಯ ಮಾನಸಿಕ ಆರೋಗ್ಯಕ್ಕೆ ಹೇಗೆ ವಿಚಾರ ಅಂತ ನಾವು ಬಂದಾಗ ಬಹಳ ಕ್ಲಿಯರ್ ಇರಲಿ ಸ್ನೇಹಿತರೆ. ಸಾಲ ಹೆಚ್ಚಿಗೆ ಆದರೆ ಅದರ ಟೆನ್ಷನಲ್ಲಿ ಮನಸ್ಸು ಒಂದು ಟೆನ್ಷನ್ ಶುರುವಾಗಿ ರೋಗ ಶುರುವಾಗುತ್ತೆ. ರೋಗ ಹೆಚ್ಚಿಗೆ ಆದರೆ ಅದರ ಟೆನ್ಷನಲ್ಲಿ ಅದನ್ನ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಸಾಲ ಹೆಚ್ಚಿಗೆ ಆಗುತ್ತೆ. ಈ ಅವಿನಾಭಾವ ಸಂಬಂಧ ಆದಾಯ ಮತ್ತೆ ಆರೋಗ್ಯ, ಈ 2 ವಿಚಾರ ಇಟ್ಕೊಂಡು ನಾವು ನೋಡಕ್ ಹೋದ್ರೆ ಈ ಆರ್ಥಿಕ ಆರೋಗ್ಯ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ತುಂಬಾ ದುಷ್ಪರಿಣಾಮನ ಬೀರಕ್ಕೆ ಶುರುವಾಗುತ್ತೆ. ಯಾವುದೋ ಆರ್ಥಿಕ ಆರೋಗ್ಯ ಚೆನ್ನಾಗಿಲ್ಲ ಅಂತ ಬಂದಾಗ ಇವತ್ತು ಎಲ್ಲ ಸಮಸ್ಯೆಗಳು ಹುಟ್ಟೋದು ಹಣದ ಒಂದು ತೊಂದರೆಯಿಂದ. ಮನೆಗಳಲ್ಲಿ ಮ್ಯಾಕ್ಸಿಮಮ್ ಸಮಸ್ಯೆಗಳು ಪ್ರಾಬ್ಲಮ್ ಹುಟ್ಟೋದು ಆ ಒಂದು ಹಣದ ಕೊರತೆ ಇದೆ. ಅದನ್ನ ಆರ್ಥಿಕ ಆರೋಗ್ಯ ಅಂತ ಕರಿತೀವಿ. ಓಕೆ, ಅದು ಚೆನ್ನಾಗಿದ್ಬಿಟ್ರೆ ಈ ಒಂದು ಆರೋಗ್ಯಗಳು ಮನೆಯಲ್ಲಿ ಸಹ ಸಂಸಾರ ಬಹಳ ಚೆನ್ನಾಗಿದ್ದಾಗ ಆ ಥರದಲ್ಲಿ ಒಂದು ಮಾನಸಿಕ ಆರೋಗ್ಯ ಬಹಳ ಚೆನ್ನಾಗಿ ಇರೋ ಸಾಧ್ಯತೆ ಇರುತ್ತೆ. ಓಕೆ, ಈಗ ದೈಹಿಕ ಆರೋಗ್ಯ ಆಯಿತು, ಮಾನಸಿಕ ಆರೋಗ್ಯ ಆಯಿತು, ಆರ್ಥಿಕ ಆರೋಗ್ಯ. ಇದು ಸಾಮಾಜಿಕ ಆರೋಗ್ಯ. ಇದು ಸಹಿತ ನಮ್ಮ ಆರೋಗ್ಯಕ್ಕೆ ಬಹಳ ಕನೆಕ್ಟೆಡ್ ಇದೆ. ಈಗ ಆರ್ಥಿಕವಾಗಿ ನಾವು ಸದೃಢರಾಗಿದ್ದರೆ ಸಮಾಜದಲ್ಲಿ ಒಂದು ವ್ಯಾಲ್ಯೂ ಸಿಗುತ್ತೆ. ಕ್ಲಿಯರ್? ಓಕೆ, ಇಲ್ಲ ಅಂದಾಗ ಇವತ್ತು ಹಣ ಇದ್ರೆ ಮಾತ್ರ ಬೆಲೆ. ನಿಮಗೆಲ್ಲರಿಗೂ ಗೊತ್ತಿದೆ, ಹಣ ಇದ್ರೆ ಮಾತ್ರ ಬೆಲೆ. ಇವತ್ತು ನಾವು ಹಣ ದುಡಿಲೇಬೇಕು, ಬೇರೆ ದಾರಿ ಇಲ್ಲವೇ ಇಲ್ಲ. ಕರೆಕ್ಟ್ ಅಲ್ವಾ? ಓಕೆ, ಈಗ ಆ ಸಾಮಾಜಿಕ ಆರೋಗ್ಯ ಅಂದರೆ ವಿವರಿಸಕ್ಕೆ ಹೋದ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಅದಕ್ಕೆ ಟೈಮ್ ಬೇಕಾಗುತ್ತೆ. ಅಲ್ಟಿಮೇಟ್ಲಿ ಸಮಾಜದಲ್ಲಿ ನಮ್ದು ಗೌರವ ಹೇಗಿದೆ, ನಾವು ಯಾವ ರೀತಿ ನಮ್ಮ ಬದುಕನ್ನ ನಾವು ಮಾಡ್ತಾ ಇದ್ದೇವೆ, ಹೇಗೆ ಒಂದು ರೆಸ್ಪಾನ್ಸ್ ಹೇಗಿದೆ, ಯಾರೋ ಒಂದು ಅವಮಾನ ಮಾಡಿದಾಗ, ಎಲ್ಲೋ ಒಂದು ನಮಗೆ ಒಂದು ಜರಿದಾಗ, ತುಂಬ ವಿಚಾರದಲ್ಲಿ ಬಂದಾಗ ನಮಗೆ ಮಾನಸಿಕವಾಗಿ ಬೇಜಾರಾಗೋ ಸಾಧ್ಯತೆ ಬಹಳ ಇರುತ್ತೆ. ಹಾಗಾಗಿ ಸಾಮಾಜಿಕ ಆರೋಗ್ಯ ಬಹಳ ಮುಖ್ಯ ಇರುತ್ತೆ. ಅದಾದ ನಂತರ ಬರೋದು ಆಧ್ಯಾತ್ಮಿಕ ಆರೋಗ್ಯ. ಆಧ್ಯಾತ್ಮಿಕ ಆರೋಗ್ಯ ಅಂತ ಬಂದಾಗ ಒಂದು ಧ್ಯಾನ ಇರ್ಬೋದು, ಭಕ್ತಿ ಇರ್ಬೋದು, ಇದೆಲ್ಲ ತುಂಬ ವಿಚಾರ ಇದೆ. ಸಮಾಧಾನ ಇರಬೇಕಾದ್ರೆ ಒಂದು ಆಧ್ಯಾತ್ಮಿಕವಾಗಿ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಲೇಬೇಕಾಗುತ್ತೆ. ಅಧ್ಯಾತ್ಮ ಅಂದ್ರೇನು? ಪ್ರಾಮಾಣಿಕತೆ. ನನ್ನ ಪ್ರಕಾರ ಅಧ್ಯಾತ್ಮ ಅಂದರೆ ಮನೆಯೆಲ್ಲ ಬಿಟ್ಟು ಮಠ ಸೇರ್ಕೊಳ್ಳೋದಲ್ಲ, ಅದ್ಭುತವಾದ ಒಂದು ಪ್ರಾಮಾಣಿಕ ಬದುಕನ್ನು ಕಟ್ಟದೇ ಆಧ್ಯಾತ್ಮಿಕ ಒಂದು ಆರೋಗ್ಯ. ಓಕೆ, ಈ ಒಂದು 5 ಆರೋಗ್ಯಗಳಿಗೆ ಸಂಬಂಧಪಟ್ಟಂಗೆ ದೈಹಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಮತ್ತೆ ಆರ್ಥಿಕ ಆರೋಗ್ಯ, ಅದಾದ ನಂತರ ಬಂದರೆ ಸಾಮಾಜಿಕ ಆರೋಗ್ಯ, ಮತ್ತೆ ಆಧ್ಯಾತ್ಮಿಕ ಆರೋಗ್ಯ. ಈ ಸಂಪೂರ್ಣ 5 ಆರೋಗ್ಯಗಳನ್ನು ಈ 5 ಸೇರಿ ಸಂಪೂರ್ಣ ನಮ್ಮ ಆರೋಗ್ಯ ಅಂತ ನಾವು ಭಾವಿಸಬಹುದು ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.